ಮೆಹಂದಿ ಎಲೆ ಅಂತ ಹೇಳಿದ್ರೆ ನೋಡಿ ಈ ರೀತಿ ಇರ್ತದೆ. ಹಾಗೆಯೇ ಈ ಕರಿಬೇವಿನ ಎಲೆ ನೋಡಿ, ನಮ್ಮ ಹೇರ್ ಡೈ ರೆಡಿ ಆಗಿದೆ. ನ್ಯಾಚುರಲ್ ಆದ ಕೆಮಿಕಲ್ ರಹಿತ ಹೇರ್ ಡೈ ನೋಡಿ. ಇದೇ ರೀತಿ ನಮ್ಮ ಕೂದಲಿಗೆ ಕೂಡ ಹಾಕಲಿಕ್ಕೆ. ಫ್ರೆಂಡ್ಸ್, ಇವಾಗಂತುಂಟಲ್ಲ ಹೆಚ್ಚಿನವರಿಗೆ ಏಜಿಗಿಂತ ಮುಂಚೆನೇ ಬಿಳಿ ಕೂದಲಾಗುವ ಸಮಸ್ಯೆ ಕಾಡ್ತಾ ಇರ್ತದೆ. ಅದು ಅವರಿಗಂತೂ ತುಂಬಾ ಕಿರಿಕಿರಿ. ಅಂಥವರಿಗೆ ನಾನಿವತ್ತು ಒಳ್ಳೆ ಹೇರ್ ಡೈ ಮಾಡಿ ತೋರಿಸ್ತೇನೆ. ಅದು ಯಾವುದರಿಂದ ಅಂತ ಹೇಳಿದರೆ ಈ ಮೆಹಂದಿ ಎಲೆ ಹಾಗೆಯೇ ಕರಿಬೇವಿನ ಎಲೆಯಿಂದ. ಮೆಹಂದಿ ಎಲೆ ಅಂತ ಹೇಳಿದರೆ ನೋಡಿ ಈ ರೀತಿ ಇರ್ತದೆ, ತುಂಬಾ ಉದ್ದಕ್ಕೆ ಹಾಗೆಯೇ ತೆಳುವಾಗಿರ್ತದೆ ಎಲೆ, ಫ್ರೆಶ್ ಇದೆ ನೋಡಿ. ಹಾಗೆಯೇ ಈ ಕರಿಬೇವಿನ ಎಲೆ ನಾರ್ಮಲ್ ಆಗಿ ನಾವು ಪದಾರ್ಥಕ್ಕೆಲ್ಲ ಯೂಸ್ ಮಾಡುವಂತಹ ಎಲೆ. ಇದು ಎರಡೇ ಎಲೆಯಿಂದ ನಾನಿವತ್ತು ನ್ಯಾಚುರಲ್ ಆದ ಕೆಮಿಕಲ್ ರಹಿತ ಹೇರ್ ಡೈ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸಿಕೊಡ್ತೇನೆ. ತುಂಬಾ ಎಫೆಕ್ಟಿವ್ ಆದ ರಿಸಲ್ಟ್ ಕೊಡುವಂಥದ್ದು. ಯಾವ ರೀತಿ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪಾಗಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಕರಿಬೇವು ಮತ್ತು ಮೆಹಂದಿ ಸೊಪ್ಪನ್ನು ಉಂಟಲ್ಲ, ಸ್ವಲ್ಪ ಹುಳಿಪಟ್ಟೆ ಏನಾದರೂ ಉಂಟಂತೇಳಿ ನೋಡಿಕೊಂಡು ಚೆನ್ನಾಗಿ ಬಿಡಿಸ್ಕೋಬೇಕು. ಯಾಕಂತೇಳಿದ್ರೆ ಇದು ಹೇರಿಗೆ ಹಾಕುವಂಥದ್ದಲ್ಲ, ಸ್ವಲ್ಪ ನೀಟಾಗಿ ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ. ಇಲ್ಲಾಂದರೆ ಉಂಟಲ್ಲ ಕೂದಲೆಲ್ಲ ಉದುರೋ ಸಮಸ್ಯೆ ಇರ್ತದೆ. ಹಾಗಾಗಿ ನಾನು ನೋಡಿಕೊಂಡು ಅದನ್ನು ಹುಳಪಟ್ಟೆ ಎಲ್ಲ ತೆಗೆದು ಚೆನ್ನಾಗಿ ತೊಳೆದು ಯೂಸ್ ಮಾಡ್ತೇನೆ. ನೀವು ಹೆಚ್ಚಾಗಿ ಮೆಹಂದಿ ಸೊಪ್ಪನ್ನು ನೋಡಿರ್ಬೋದು, ಈ ಥರ ಇರ್ತದೆ, ತುಂಬ ತೆಳುವಾದ ಎಲೆ ನೋಡಿ. ಕೈಯಲ್ಲೇ ಇದನ್ನು ಸ್ಮ್ಯಾಶ್ ಮಾಡ್ಬೋದು, ಅಷ್ಟು ತೆಳು ಇದೆ. ಮೆಹಂದಿ ಪೌಡ್ರನ್ನ ಯೂಸ್ ಮಾಡೋಕ್ಕಿಂತಲೂ ಈ ಥರ ಎಲೆಯನ್ನು ರುಬ್ಬಿ ಉಂಟಲ್ಲ ಕೂದಲಿಗೆ ಹಾಕಿದರೆ ಅದು ತುಂಬಾ ಎಫೆಕ್ಟಿವ್ ಆದ ರಿಸಲ್ಟ್ ಕೊಡ್ತದೆ ನೋಡಿ. ಈ ಥರ ನಾನು ಎಲ್ಲ ಎಲೆಯನ್ನು ಬಿಡಿಸ್ಕೊಳ್ತೇನೆ. ಮೆಹಂದಿ ಎಲೆ ಅಂತ ಹೇಳಿದರೆ ಹೆಚ್ಚಿನವರಿಗೆ ಗೊತ್ತೇ ಇರ್ಬೋದು. ಇದನ್ನು ನಾವು ಕಡೆದು ಕೂದಲಿಗೆ ಹಾಕ್ಕೊಂಡ್ರೆ ಕೂದಲು ಕೂಡ ನಮಗೆ ಚೆನ್ನಾಗಿ ಶೈನಿಂಗ್ ಆಗ್ತದೆ. ಹಾಗೆಯೇ ತಲೆ ಕೂಡ ನಮಗೆ ತುಂಬ ಕೂಲ್ ಆಗ್ತದೆ. ಕಣ್ಣಿನ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಕಣ್ಣು ಕೂಡ ಕೂಲ್ ಆಗಲಿಕ್ಕೆ ಹಾಗೆಯೇ ಕಣ್ಣಿನ ಆರೋಗ್ಯ ಕಾಪಾಡಲಿಕ್ಕೆ ಉಂಟಲ್ಲ ಈ ಮೆಹಂದಿ ಎಲೆ ಅಂತೂ ತುಂಬಾ ಒಳ್ಳೆಯದು. ಮೆಹಂದಿ ಎಲೆ ಜೊತೆಗೆ ನಾನು ಕರಿಬೇವಿನ ಎಲೆಯನ್ನು ಕೂಡ ಹಾಕ್ಕೊಳ್ತೇನೆ. ಈ ಕರಿಬೇವಿನ ಎಲೆ ಹಾಗೆಯೇ ಮೆಹಂದಿ ಎಲೆ ಹಾಕೋದ್ರಿಂದ ನಮ್ಮ ಕೂದಲು ಉಂಟಲ್ಲ ಸೊಂಪಾಗಿ ಬೆಳೀಲಿಕ್ಕೆ ಕೂಡ ತುಂಬಾ ಹೆಲ್ಪ್ಫುಲ್. ಹಾಗೆಯೇ ಈ ನಮ್ಮ ಕೂದಲು ಶೈನಿಂಗ್ ಆಗಲಿಕ್ಕೆ ಕೂಡ ಈ ಮೆಹಂದಿ ಎಲೆ ತುಂಬಾ ಸಹಕಾರಿ. ಇದನ್ನು ಮಿಕ್ಸಿ ಹಾಕ್ಕೊಂಡು ರುಬ್ಬಿಕೊಳ್ಳುವ. ನಾನಿಲ್ಲಿ ಕರಿಬೇವು ಮತ್ತು ಮೆಹಂದಿಯನ್ನು ಒಟ್ಟಿಗೆ ಹಾಕೊಳ್ತಾ ಇದ್ದೇನೆ ಮಿಕ್ಸಿಗೆ. ಇದಕ್ಕೊಂದು 1/4 ಲೋಟದಷ್ಟು ನೀರನ್ನು ಹಾಕೊಳ್ಳುವ. ತುಂಬ ನೀರು ಬೇಡ, ನಮಗೆ ನುಣ್ಣಗೆ ರುಬ್ಲಿಕ್ಕೆ ಬೇಕಾಗಿ ಮಾತ್ರ ನೀರನ್ನು ಹಾಕೊಳ್ಳುವಂಥದ್ದು. ಇನ್ನೆಂತ ಮಾಡಬೇಕಂತ ಹೇಳಿದರೆ ಸ್ವಲ್ಪ ಮೆಂತೆಯನ್ನು ಹುರಿದುಕೊಳ್ಳುವ. ಒಂದು 2 ಚಮಚದಷ್ಟು ಮೆಂತೆಯನ್ನು ಚೆನ್ನಾಗಿ ಹುರಿದುಕೊಳ್ಬೇಕು. ಸ್ವಲ್ಪ ಕೆಂಪಾಗೋ ತನಕ ಡ್ರೈ ಆಗಿ ಹುರಿದುಕೊಳ್ಳುವ. ನೋಡಿ ಮೆಂತೆ ಕೆಂಪಾಗ್ತಿದ್ದ ಹಾಗೆಯೇ ಇಲ್ಲೊಂದು 2 ಚಮಚದಷ್ಟು ಟೀ ಪೌಡ್ರನ್ನು ಕೂಡ ಆ್ಯಡ್ ಮಾಡಿಕೊಳ್ಳುವ. ಕಪ್ಪು ಟೀ ಪೌಡ್ರ್, ಬ್ಲ್ಯಾಕ್ ಟೀಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ ನಾನು. ಒಂದು 2 ನಿಮಿಷಗಳ ಕಾಲ ಹುರಿದರೆ ಸಾಕು. ಈ ಥರ ಇಷ್ಟಾದರೆ ಸಾಕು. ಇದನ್ನೀಗ ಮಿಕ್ಸಿಗೆ ಹಾಕ್ಕೊಳ್ಳುವ. ನೋಡಿ ಈ ಥರ ಫೈನ್ ಪೌಡರ್ ರೆಡಿ ಮಾಡಿಕೊಳ್ಬೇಕು. ಒಂದು 1/4 ಲೋಟದಷ್ಟು ನೀರನ್ನು ತಗೊಂಡಿದ್ದೇನೆ, ಅದನ್ನು ಈಗ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಇವಾಗ ನಾನು ಇದಕ್ಕೆ ಮೆಂತೆ ಮತ್ತು ಟೀ ಪೌಡ್ರ್ ಮಿಶ್ರಣವನ್ನು ಹಾಕ್ಕೊಳ್ತೇನೆ. ನೋಡಿ ಇವಾಗ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಳ್ಳುವ. ನಾವು ಟೀ ಪೌಡ್ರ್ ಮತ್ತು ಮೆಂತೆ ಅದು ಸಮ ಪ್ರಮಾಣಕ್ಕೆ ಮೆಹಂದಿ ಮತ್ತು ಕರಿಬೇವಿನ ಮಿಶ್ರಣವನ್ನು ಕೂಡ ಹಾಕೋಬೇಕು. ಇಲ್ಲಿ 3 ಸ್ಪೂನ್ ಆಗುವಷ್ಟು ಮಿಶ್ರಣ ಇದೆ. ಅದೇ ರೀತಿ 3 ಸ್ಪೂನ್ ಆಗುವಷ್ಟು ಮೆಹಂದಿ ಮತ್ತು ಕರಿಬೇವಿನ ಮಿಶ್ರಣ ಕೂಡ ಹಾಕ್ಕೊಳ್ಳುವ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಒಂದು 3 ರಿಂದ 4 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಹಾಗೆ ಕಾಯಿಸಬೇಕು. ಹಾಗೆ ಕಾಯಿಸಿದಾಗ ಈ ನಮ್ಮ ಟೀ ಪೌಡ್ರಲ್ಲಿದ್ದಂತಹ ಕಪ್ಪು ಕಲರ್ ಕೂಡ ಬಿಟ್ಕೊಳ್ತದೆ. ಸ್ವಲ್ಪ ನೀರು ಸೇರಿಸಿದ್ದೇನೆ ನಾನು, ಯಾಕಂತೇಳಿದರೆ ಇದು ಡೈನ ಹದದಲ್ಲಿರಬೇಕು. ತುಂಬ ಗಟ್ಟಿ ಆಗಬಾರ್ದು, ಹಾಗೆ ತುಂಬ ನೀರಾಗಬಾರ್ದು. ಈ ಹದ ಸರಿ ಇದೆ ನೋಡಿ. ನಾವಿಲ್ಲಿ ಬ್ಲ್ಯಾಕ್ ಟೀ ಪೌಡ್ರನ್ನು ಯೂಸ್ ಮಾಡಿರೋದ್ರಿಂದ ಇದರ ಕಲರ್ ಬ್ಲ್ಯಾಕ್ ಆಗ್ತದೆ ನೋಡಿ. ಇಷ್ಟಾದರೆ ಸಾಕು. ಇದನ್ನು ಇನ್ನು ಆಫ್ ಮಾಡಿಕೊಳ್ಳುವ. ನೋಡಿ ನಮ್ಮ ಹೇರ್ ಡೈ ರೆಡಿ ಆಗಿದೆ. ನ್ಯಾಚುರಲ್ ಆದ ಕೆಮಿಕಲ್ ರಹಿತ ಹೇರ್ ಡೈ ನೋಡಿ. ಹೇರ್ ವೈಟ್ ಆಗೋ ಸಮಸ್ಯೆ ಕಾಡ್ತಾ ಇರ್ತದೆ ನೋಡಿ. ಅದು ಸ್ಟಾರ್ಟಿಂಗ್ ಸ್ಟೇಜಲ್ಲಿರುವಂಥವರು ಹೆಚ್ಚಿನವರು ಇದನ್ನು ಯೂಸ್ ಮಾಡಿದರೆ ಎಫೆಕ್ಟಿವ್ ಆದ ರಿಸಲ್ಟ್ ಕೊಡ್ತದೆ. 90% ಜನರಿಗೆ ರಿಸಲ್ಟ್ ಕೊಡ್ತದೆ ಅಂತಲೇ ಹೇಳ್ಬೋದು. ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ. ಇದೇ ರೀತಿ ನಮ್ಮ ಕೂದಲಿಗೆ ಕೂಡ ಹಾಕಲಿಕ್ಕೆ ನೋಡಿ. ಇದನ್ನು ಯಾವ ರೀತಿ ಯೂಸ್ ಮಾಡೋದಂತ ಹೇಳಿದರೆ, ಈಗ ಇವಾಗ ರೆಡಿ ಮಾಡಿದ್ದು ನೋಡಿ. ಇದನ್ನು ಇಮಿಡಿಯೇಟಾಗಿ ಯೂಸ್ ಮಾಡಲಿಕ್ಕಿಲ್ಲ. ನಾವು ನಾಳೆ ಯೂಸ್ ಮಾಡೋದಾದರೆ ಇವತ್ತು ನೈಟ್ ಈ ಥರ ಒಂದು ಪೇಸ್ಟನ್ನು ರೆಡಿ ಮಾಡಿಟ್ಕೊಂಡು ಒಂದು 7 ರಿಂದ 8 ಗಂಟೆಗಳ ಕಾಲ ಹಾಗೆ ಬಿಡಬೇಕು. ಅದು ಆವಾಗ ಫುಲ್ ಸೆಟ್ ಆಗ್ತದೆ. ಸೆಟ್ ಆದ ನಂತರ ನಾವು ನಾಳೆ ಬೆಳಗ್ಗೆ ಸ್ನಾನ ಮಾಡೋಕ್ಕಿಂತ ಮುಂಚೆ ಇದನ್ನು ತಲೆಗೆ ಫುಲ್ ಅದು ಕೂಡ ಪದರ ಕೂದಲನ್ನು ತೆಗೆದು ಹಾಕೋಬೇಕು. ಈ ಬುಡಕ್ಕೆಲ್ಲ ಹಾಕೊಂಡ್ರೆ ಈ ಹೊಟ್ಟಿನ ಸಮಸ್ಯೆ ಇದ್ದರೆ ಅದು ಕೂಡ ಹೋಗ್ತದೆ. ಹಾಗೆಯೇ ಕೂದಲು ಸೊಂಪಾಗಿ ಬೆಳೀತದೆ. ಹಾಗೆ ವೈಟ್ ಹೇರ್ ಆದವರದ್ದು ಬ್ಲ್ಯಾಕ್ ಆಗ್ತದೆ.
ತುಂಬ ವೈಟ್ ಆದವರದ್ದು ಸ್ವಲ್ಪ ಕೆಂಚಿ ಆಗ್ಬೋದು, ಆದರೆ ಸ್ಟಾರ್ಟಿಂಗ್ ಇರ್ತದೆ ನೋಡಿ, ವೈಟ್ ಹೇರ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂಥವರಿಗೆ ಮಾತ್ರ ಎಫೆಕ್ಟಿವ್ ಆದ ರಿಸಲ್ಟ್ ಕೊಡ್ತದೆ. ಅದೇ ತುಂಬ ಫುಲ್ ಕೂದಲಲ್ಲಿ ವೈಟ್ ಹೇರ್ ಆದವರಿಗೆ ಅಷ್ಟು ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡಲಿಕ್ಕಿಲ್ಲ. ಮತ್ತು ಕೆಲವರಿಗೆಲ್ಲ ಅವರವರ ದೇಹ ಪ್ರಕೃತಿಗೆ ಅನುಗುಣವಾಗಿ ಇದು ರಿಸಲ್ಟ್ ಕೊಡುವಂಥದ್ದು. ಯಾರಾದರೂ ಸರಿ ಇದು ವೈಟ್ ಹೇರ್ ಇದ್ದವರು ಒಂದ್ಸಲ ಯೂಸ್ ಮಾಡಿ ನೋಡಿ, ಎಫೆಕ್ಟಿವ್ ಆದ ರಿಸಲ್ಟ್ ಹೆಚ್ಚಿನವರಿಗೆ ಕೊಡ್ತದೆ. ನಾನಿಲ್ಲಿ ಹಾಕಿರುವಂತಹ ಎಲ್ಲ ಸಾಮಗ್ರಿ ಕೂಡ ನ್ಯಾಚುರಲ್ ಆಗಿ ಹಾಕಿರುವಂಥದ್ದು, ಯಾವುದು ಕೂಡ ಕೆಮಿಕಲ್ ಹಾಕಲಿಲ್ಲ, ಹಾಗೆ ಯಾವುದರಲ್ಲೂ ಕೂಡ ಸೈಡ್ ಎಫೆಕ್ಟ್ ಇಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ನ್ಯಾಚುರಲ್ ಆದ ಕೆಮಿಕಲ್ ರಹಿತ ಹೇರ್ ಡೈ ಯಾವ ರೀತಿ ಮಾಡೋದಂತ ಹೇಳಿ. ನೀವು ಕೂಡ ಈ ರೆಮಿಡಿನ ತಪ್ಪದೆ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಇದರಲ್ಲಿ ನಾನು ಯಾವುದೇ ರೀತಿಯ ಕೆಮಿಕಲನ್ನು ಯೂಸ್ ಮಾಡಲಿಲ್ಲ, ತುಂಬಾ ಎಫೆಕ್ಟಿವ್ ಆದ ರಿಸಲ್ಟ್ ಕೊಡ್ತದೆ. ಹೀಗೆ ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.